ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಮಾರ್ಚ್ 11ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದರೆ ಮಾರ್ಕೆಟ್ನ ವೀಕ್ನೆಸ್ ಇವತ್ತು ಕೂಡ ಕಂಟಿನ್ಯೂ ಆಯಿತು. ನಿಫ್ಟಿಯಲ್ಲಿ ಆಲ್ಮೋಸ್ಟ್ 400 ಪಾಯಿಂಟ್ಗಳ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. 24,000 ಲೆವೆಲ್ನ ಕೆಳಗಡೆ ಈಗ ನಿಫ್ಟಿ ಟ್ರೇಡ್ ಆಗ್ತಿದೆ. ಬೆಳಿಗ್ಗೆ ಫ್ಲಾಟಾಗಿ ನಿಫ್ಟಿ ಓಪನ್ ಆಯಿತು, ಬಟ್ ಅಲ್ಲಿಂದ ಕಂಟಿನ್ಯೂಸ್ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಸೆನ್ಸೆಕ್ಸ್ ಕೂಡ 1,300 ಪಾಯಿಂಟ್ಗೂ ಹೆಚ್ಚಾಗಿ ಇವತ್ತು ಕರೆಕ್ಟ್ ಆಗಿದೆ. 1.7% ಕರೆಕ್ಷನ್ ಸೆನ್ಸೆಕ್ಸಲ್ಲಿ ಕೂಡ ನೋಡೋದಕ್ಕೆ ಸಿಕ್ತು. ಬ್ಯಾಂಕ್ ನಿಫ್ಟಿ ಹೆಚ್ಚಾಗಿ ಕರೆಕ್ಟ್ ಆಯಿತು. 2.1% ಕರೆಕ್ಷನ್ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. IT ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಕೂಡ ಇವತ್ತು ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. 1.2%ನಷ್ಟು IT ಇಂಡೆಕ್ಸ್ ಕೂಡ ಡೌನ್ ಆಗಿದೆ. ಆಟೋ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಕೂಡ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. 3%ನಷ್ಟು ಆಟೋ ಇಂಡೆಕ್ಸ್ ಕೂಡ ಇವತ್ತು ಕರೆಕ್ಟ್ ಆಗಿದೆ. ಸೊ ಮಾರ್ಕೆಟ್ನ ವೀಕ್ನೆಸ್ಗೆ ರೀಸನ್ ಎಲ್ರಿಗೂ ಕೂಡ ಗೊತ್ತಿದೆ. ಅದರ ಜೊತೆಯಲ್ಲಿ FIIs ನೆಟ್ ಸೆಲ್ಲಿಂಗ್ ಕಂಟಿನ್ಯೂಸ್ ಆಗಿ ಇನ್ಕ್ರೀಸ್ ಆಗ್ತಾ ಬರ್ತಿದೆ. ಸೊ ನಿನ್ನೆ ಕೂಡ 4,673 ಕೋಟಿ ಅಮೌಂಟ್ನ ಶೇರ್ಸ್ಗಳನ್ನು FIIs ಇಂಡಿಯನ್ ಮಾರ್ಕೆಟ್ನಲ್ಲಿ ಸೆಲ್ ಮಾಡಿದ್ದಾರೆ. ನೆಟ್ ಬೈಯಿಂಗ್ DIIs ಕಡೆಯಿಂದ ಬರ್ತಿದ್ರು ಕೂಡ FIIಸ್ನ ಸೆಲ್ಲಿಂಗ್ ಇನ್ಕ್ರೀಸ್ ಆಗ್ತಿರೋದು ಮಾರ್ಕೆಟ್ನಲ್ಲಿ ಪ್ರೆಷರ್ ಕ್ರಿಯೇಟ್ ಮಾಡ್ತಿದೆ. ಹಾಗೆ ಸಾಕಷ್ಟು ಜನ ಪ್ರಾಫಿಟ್ ಬುಕ್ಕಿಂಗನ್ನು ಮಾಡ್ತಿದ್ದಾರೆ. ಲೋವರ್ ಲೆವೆಲ್ಗಳಲ್ಲಿ ಸಾಕಷ್ಟು ಜನ ಬೈಯಿಂಗನ್ನು ಮಾಡಿರ್ತಾರೆ. ಈ ಲೆವೆಲ್ನಿಂದ ಇನ್ನೂ ಮಾರ್ಕೆಟ್ ಕೆಳಗಡೆ ಹೋಗ್ಬೋದು ಅಂತ ಸೆಲ್ ಆನ್ ರೈಸ್ ಟೆಕ್ನಿಕನ್ನು ಬಳಸ್ಕೊಂಡು ಮಾರ್ಕೆಟ್ ಗೇನ್ ಆದಾಗೆಲ್ಲ ಒಳ್ಳೊಳ್ಳೆ ಸ್ಟಾಕ್ಗಳಲ್ಲಿ ಪ್ರಾಫಿಟ್ಸ್ ಇದ್ದರೆ ಅಲ್ಲಿ ಸ್ವಲ್ಪ ಪ್ರಾಫಿಟ್ಸನ್ನು ತಗೊಳ್ತಾ ಹೋಗ್ತಿದ್ದಾರೆ. ಇದರಿಂದ ಕೂಡ ಮಾರ್ಕೆಟ್ನಲ್ಲಿ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಗ್ತದೆ. ಸೊ ಒಂದು ಲೆವೆಲ್ನಿಂದ ಮಾರ್ಕೆಟ್ನಲ್ಲಿ ಕರೆಕ್ಷನ್ ಬಂದಾಗ ಅಲ್ಲಿಂದ ಇನ್ನೂ ಸೆಲ್ಲಿಂಗ್ ಇಂಟೆನ್ಸಿಫೈ ಆಗುತ್ತೆ. ಸೊ ಮೇಜರಾಗಿ ನ್ಯೂಸ್ ಬೇಸಿಸ್ ಮೇಲೆ ನಮಗೆ ಮಾರ್ಕೆಟ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಗುತ್ತೆ. ಈಗ LPG ಸಿಲಿಂಡರ್ ರಿಲೇಟೆಡ್ ಕನ್ಸರ್ನ್ಸ್ಗಳು ಕಾಣಿಸ್ತಿದೆ. ಹೋಟೆಲ್ಸ್ ಶಟ್ ಡೌನ್ ಆಗ್ಬೋದು, ಇದರಿಂದ ಕೂಡ ಎಕಾನಮಿ ಮೇಲೆ ಇಂಪ್ಯಾಕ್ಟ್ ಬರ್ಬೋದು ಅನ್ನುವಂಥ ನ್ಯೂಸ್ಗಳು ಇದೆ. ಅದರಿಂದ ಮಾರ್ಕೆಟ್ನಲ್ಲಿ ಪ್ರೆಷರ್ ನೋಡೋದಕ್ಕೆ ಸಿಗ್ತದೆ. ಹಾಗೆಯೇ ಮಿಡಲ್ ಈಸ್ಟ್ನಲ್ಲಿ ಟೆನ್ಷನ್ಸ್ ಕೂಡ ಬಿಲ್ಡಪ್ ಆಗ್ತದೆ. ಇರಾನ್ ಅಟ್ಯಾಕನ್ನು ಕಂಟಿನ್ಯೂ ಮಾಡ್ತಿದ್ದಾರೆ. ಸ್ಟ್ರೈಟ್ ಆಫ್ ಹಾರ್ಮೋಸ್ನಲ್ಲಿ ಕೂಡ ಕೆಲವೊಂದಿಷ್ಟು ಶಿಪ್ಗಳ ಮೇಲೆ ಅಟ್ಯಾಕ್ ಆಗಿದೆ. ಇದರಿಂದ ಪೆಟ್ರೋಲಿಯಂ ಪ್ರಾಡಕ್ಟ್, ಗ್ಯಾಸ್ ರಿಲೇಟೆಡ್ ಪ್ರಾಡಕ್ಟ್ಸ್ಗಳ ಶಿಪ್ಮೆಂಟ್ ಏನಿದೆ ಅದು ಕಡಿಮೆ ಆಗ್ತಾ ಬರ್ತಿದೆ. ಇದರಿಂದ ಕನ್ಸರ್ನ್ ಬಿಲ್ಡಪ್ ಆಗ್ತದೆ. ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ, ಸಾಕಷ್ಟು ದೇಶಗಳಲ್ಲಿ ಈ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತದೆ. ಸೊ ಮಿಡಲ್ ಈಸ್ಟ್ನಲ್ಲಿ ವಾರ್ ಆದರೆ ಈ ಸಿನಾರಿಯೋ ಕ್ರಿಯೇಟ್ ಆಗುತ್ತೆ ಅನ್ನುವಂಥ ಸೆನ್ಸ್ ಎಲ್ರಿಗೂ ಕೂಡ ಇತ್ತು. ಬಟ್ ಅದನ್ನು ಯಾವುದೇ ರೀತಿಯಲ್ಲಿ ಸರಿಪಡಿಸ್ಕೊಳ್ಳುವಂಥ ವಿಧಾನ ಇರೋದಿಲ್ಲ. ರಷ್ಯಾದಿಂದ ಬೇರೆ ದೇಶಗಳಿಂದ ಸ್ವಲ್ಪ ಕ್ರೂಡ್ ಆಯಿಲ್ ಗ್ಯಾಸನ್ನು ನಾವು ಪರ್ಚೇಸ್ ಮಾಡ್ಬೋದು. ಬಟ್ ಮಿಡ್ಲ್ ಈಸ್ಟ್ನಿಂದ ಏನು ಅಮೌಂಟ್ ಆಫ್ ಗ್ಯಾಸ್ ಕ್ರೂಡ್ ಬರ್ತಿತ್ತು ಅದನ್ನು ತರಿಸ್ಕೊಳ್ಳೋದು ಸ್ವಲ್ಪ ಮಟ್ಟಿಗೆ ಕಷ್ಟ ಆಗುತ್ತೆ. ಹಾಗೆ ವೊಲಟಾಲಿಟಿ ಇಂಡೆಕ್ಸ್ ವಿಕ್ಸ್ ಏನಿದೆ ಅದು ಕೂಡ 20-21 ಅರೌಂಡಲ್ಲಿ ನೋಡೋದಕ್ಕೆ ಸಿಗ್ತದೆ. ಸೊ ವೊಲಟಾಲಿಟಿ ಹೆಚ್ಚಾಗಿ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ನೆಕ್ಸ್ಟ್ 23,500 ಒಂದು ಮೇಜರ್ ಸಪೋರ್ಟ್ ಆಗಿ ಕೆಲಸ ಮಾಡುತ್ತೆ. ಆ ಒಂದು ಲೆವೆಲ್ಸ್ ಬ್ರೇಕ್ ಆದರೆ ಇನ್ನೂ ಹೆಚ್ಚಿನ ವೀಕ್ನೆಸ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಮಾರ್ಕೆಟ್ ಎಲ್ಲಿವರೆಗೂ ಕರೆಕ್ಟ್ ಆಗುತ್ತೆ ಯಾರು ಕೂಡ ಪ್ರಿಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ನ್ಯೂಸ್ ಯಾವ ರೀತಿಯಲ್ಲಿ ಬರ್ತಾ ಹೋಗುತ್ತೆ ಅದರ ಬೇಸಿಸ್ ಮೇಲೆ ಮಾರ್ಕೆಟ್ನ ಡೈರೆಕ್ಷನ್ ಡಿಸೈಡ್ ಆಗುತ್ತೆ. ಸೊ ಟ್ರಂಪ್ ಅವರು ಕೂಡ ಸಾಕಷ್ಟು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಿರ್ತಾರೆ. ಆ ಸ್ಟೇಟ್ಮೆಂಟ್ಸ್ಗಳು ಕೂಡ ಮಾರ್ಕೆಟ್ನ ಮೇಲೆ ಇಂಪ್ಯಾಕ್ಟನ್ನು ತರುತ್ತೆ. ಸೊ ಮೇ ಬಿ ಈ ಒಂದು ವಾರ್ ಎಂಡ್ ಆಗುತ್ತೆ, ಯಾವುದೇ ರೀತಿಯ ಕನ್ಸರ್ನ್ಸ್ ಇಲ್ಲ ಅನ್ನುವಂಥ ನ್ಯೂಸ್ಗಳು ಬರೋದಕ್ಕೆ ಸ್ಟಾರ್ಟ್ ಆದರೆ ಆಗ ಮಾರ್ಕೆಟ್ನಲ್ಲಿ ಒಂದು ಸಡನ್ ರಿಕವರಿ ಕೂಡ ಬರ್ಬೋದು. ನಿಫ್ಟಿ ಸೆನ್ಸೆಕ್ಸ್ 2-2.5%ನಷ್ಟು ಒಂದೇ ದಿನ ರಿಕವರ್ ಆಗ್ಬೋದು. ಅಥವಾ ಈ ಒಂದು ವಾರ್ ನ್ಯೂಸ್ ಇನ್ನಷ್ಟು ಇಂಟೆನ್ಸಿಫೈ ಆಗ್ತಾ ಹೋದರೆ ಮಾರ್ಕೆಟ್ನಲ್ಲಿ ಕರೆಕ್ಷನ್ ಕೂಡ ಕಂಟಿನ್ಯೂ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ನ್ಯೂಸ್ ಬೇಸಿಸ್ ಮೇಲೇ ಮಾರ್ಕೆಟ್ ಈಗ ರಿಯಾಕ್ಟ್ ಮಾಡ್ತಿದೆ. ಸೊ ಪ್ರತಿ ಬ್ಯಾರೆಲ್ ಕ್ರೂಡ್ ಆಯಿಲ್ನ ಪ್ರೈಸಸ್ $95ನ ಅರೌಂಡಲ್ಲಿ ಟ್ರೇಡ್ ಆಗ್ತಿತ್ತು. ಸ್ವಲ್ಪ ಮಟ್ಟಿಗೆ ಕ್ರೂಡ್ ಪ್ರೈಸಸ್ ಡೌನ್ ಆಗಿದೆ. ಸೊ ನಿನ್ನೆ ಟ್ರಂಪ್ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು. ಕ್ರೂಡ್ ಪ್ರೈಸಸನ್ನು ಕಂಟ್ರೋಲ್ ಮಾಡೋದಕ್ಕೆ ಎಲ್ಲ ಪ್ರಯತ್ನವನ್ನು US ಮಾಡುತ್ತೆ ಅಂತ ಅವರು ಹೇಳಿದರು. ಆ ಒಂದು ಸ್ಟೇಟ್ಮೆಂಟ್ನಿಂದ ಕ್ರೂಡ್ ಪ್ರೈಸಸ್ ಸ್ವಲ್ಪ ಡ್ರಾಪ್ ಆಗಿದೆ. ಬಟ್ ಕ್ರೂಡ್ ಪ್ರೈಸಸ್ ಇದೇ ರೀತಿಯಲ್ಲಿ ಇನ್ಕ್ರೀಸ್ ಆಗ್ತಾ ಹೋದರೆ ಅದು ಎಕನಾಮಿಯ ಮೇಲೆ ಸಾಕಷ್ಟು ನೆಗೆಟಿವ್ ಇಂಪ್ಯಾಕ್ಟನ್ನು ಹಾಕುತ್ತೆ. ಎಸ್ಪೆಷಲಿ ಭಾರತದ ಎಕನಾಮಿ ಕ್ರೂಡ್ ಇಂಪೋರ್ಟ್ನ ಮೇಲೇ ಡಿಪೆಂಡ್ ಆಗಿರುತ್ತೆ. ಸೊ ನಮ್ಮ ಇನ್ಫ್ಲೇಷನ್ ಸಡನ್ನಾಗಿ ಜಂಪ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಭಾರತದ ಗ್ರೋತ್ ಫೋರ್ಕ್ಯಾಸ್ಟ್ಗಳು ಏನು ಬಂದಿತ್ತು ಅದನ್ನು ಕ್ರೆಡಿಟ್ ರೇಟಿಂಗ್ ಏಜೆನ್ಸಿಗಳು ಡೌನ್ಗ್ರೇಡ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಎಲ್ಲ ಕನ್ಸರ್ನ್ಸ್ ಇರೋದ್ರಿಂದ ಆಲ್ರೆಡಿ ಮಾರ್ಕೆಟ್ ಅದಕ್ಕೆ ರಿಯಾಕ್ಟ್ ಮಾಡ್ತಿದೆ. ನಿಫ್ಟಿ ಟಾಪ್ ಗೇನರ್ಸ್ ಮತ್ತು ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ ಜಿಯೋ ಫಿನಾನ್ಷಿಯಲ್ಸ್ ಇವತ್ತು ಸ್ಟ್ರಾಂಗ್ ಆಗಿ ಟ್ರೇಡ್ ಆಯಿತು. 1%ಗೂ ಹೆಚ್ಚಿನ ಅಪ್ಸೈಡ್ ಜಿಯೋ ಫಿನಾನ್ಷಿಯಲ್ಸಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಡಾಕ್ಟರ್ ರೆಡ್ಡಿಸ್ ಲ್ಯಾಬ್, ಸನ್ ಫಾರ್ಮಾ ಪಾಸಿಟಿವ್ ಆಗಿ ಟ್ರೇಡ್ ಆಯಿತು. ಕೋಲ್ ಇಂಡಿಯಾ, NTPC, PSU ಸೆಕ್ಟರ್ನ ಸ್ಟಾಕ್ಗಳು ಕೂಡ ಸ್ಟ್ರಾಂಗ್ ಆಗಿ ಟ್ರೇಡ್ ಆಗಿದೆ. ಟಾಪ್ ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ ಬ್ಯಾಂಕಿಂಗ್ ಸೆಕ್ಟರ್, ಫಿನಾನ್ಷಿಯಲ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಹೆಚ್ಚಿನ ವೀಕ್ನೆಸ್ ಕಾಣಿಸ್ತಿದೆ. ಬಜಾಜ್ ಫಿನಾನ್ಸ್ 5% ಕರೆಕ್ಟ್ ಆಗಿದ್ರೆ ಆಕ್ಸಿಸ್ ಬ್ಯಾಂಕಲ್ಲಿ ಕೂಡ 4.5%ನ ಡೌನ್ ಸೈಡ್ ನೋಡೋದಕ್ಕೆ ಸಿಗ್ತದೆ. ಬಜಾಜ್ ಫಿನ್ಸರು ಕೂಡ 4%ನಷ್ಟು ಕರೆಕ್ಟ್ ಆಯಿತು.
ಆಟೋ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಕೂಡ ಸೆಲ್ಲಿಂಗ್ ಪ್ರೆಷರ್ ಇಂಟೆನ್ಸಿಫೈ ಆಗ್ತದೆ. M&M ಐಷರ್ ಮೋಟಾರ್ಸ್ 4% ಅರೌಂಡಲ್ಲಿ ಇವತ್ತು ಕರೆಕ್ಟ್ ಆಗಿದೆ. ಸೊ ಓವರಾಲ್ ಸೆಲ್ಲಿಂಗ್ ಪ್ರೆಷರ್ ಸ್ವಲ್ಪ ಹೆಚ್ಚಾಗಿ ಕಾಣಿಸ್ತಿದೆ. ಬಟ್ ಈಗಲೂ ಕೂಡ ಹೇಳೋದು ಒಂದೇ, ಲಾಂಗ್ ಟರ್ಮ್ಗೆ ಸ್ಟಾಕ್ಗಳನ್ನು ಅಕ್ಯುಮುಲೇಟ್ ಮಾಡ್ಕೊಳ್ಳೋದಕ್ಕೆ ಆಪರ್ಚುನಿಟಿ ಇಲ್ಲಿ ಕ್ರಿಯೇಟ್ ಆಗ್ತದೆ. ಸೊ ಹೊಸದಾಗಿ ಮಾರ್ಕೆಟ್ಗೆ ಬಂದಿರೋರಿಗೆ ಸ್ವಲ್ಪ ಮಟ್ಟಿಗೆ ಟೆನ್ಷನ್ಸ್ ಕ್ರಿಯೇಟ್ ಆಗ್ಬೋದು, ಪ್ಯಾನಿಕ್ ಆಗ್ಬೋದು. ಬಟ್ ಈ ರೀತಿಯ ಸಿನಾರಿಯೋಸ್ 3-4 ವರ್ಷಗಳಿಗೆ ಒಂದು ಬಾರಿ ಮಾರ್ಕೆಟ್ನಲ್ಲಿ ಬರ್ತಾ ಹೋಗುತ್ತೆ. ಸೊ ಅದನ್ನು ಮಾರ್ಕೆಟ್ ಡೈಜೆಸ್ಟ್ ಮಾಡಿಕೊಂಡು ಮತ್ತೆ ರಿಕವರ್ ಆಗ್ತಾ ಹೋಗುತ್ತೆ. ಸೊ ಈಗಲೂ ಕೂಡ ಸಾಕಷ್ಟು ಬ್ರೋಕರೇಜಸ್ಗಳು, ದೊಡ್ಡ ದೊಡ್ಡ ಅನಲಿಸ್ಟ್ಗಳು ನಿಫ್ಟಿ 29,000 30,000 ಲೆವೆಲ್ಸ್ಗೆ ರೀಚ್ ಆಗುತ್ತೆ ಒಂದು ವರ್ಷದಲ್ಲಿ ಅಂತ ಪ್ರಿಡಿಕ್ಷನ್ಸನ್ನು ಮಾಡ್ತಿದ್ದಾರೆ. ಈ ಒಂದು ವಾರ್ ರಿಲೇಟೆಡ್ ನ್ಯೂಸ್ಗಳು, ಕನ್ಸರ್ನ್ಸ್ಗಳು ಸ್ವಲ್ಪ ಕಡಿಮೆ ಆದರೆ ಮಾರ್ಕೆಟ್ನಲ್ಲಿ ಒಂದು ಸ್ಟ್ರಾಂಗ್ ರಿಕವರಿ ಬರ್ಬೋದು. ಸೊ ಲೋವರ್ ಲೆವೆಲ್ಗಳಲ್ಲಿ ಬೈಯಿಂಗನ್ನು ಮಾಡಿದಷ್ಟು ಕೂಡ ಮಾರ್ಕೆಟ್ ರಿಕವರ್ ಆದಾಗ ಒಳ್ಳೆ ಪ್ರಾಫಿಟ್ಸನ್ನು ತಗೊಳ್ಳೋದಕ್ಕೆ ಚಾನ್ಸಸ್ ಸಿಗುತ್ತೆ. ಸೊ ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ಮಾರ್ಚ್ ತಿಂಗಳಲ್ಲಿ ಆಲ್ರೆಡಿ 8%ನಷ್ಟು ಬ್ಯಾಂಕ್ ನಿಫ್ಟಿ ಕ್ರ್ಯಾಶ್ ಆಗಿದೆ. ಇದಕ್ಕೆ ರೀಸನ್ ಯಾವುದೇ ಒಂದು ಕಂಟ್ರಿಯ ಬ್ಯಾಂಕಿಂಗ್ ಸಿಸ್ಟಮ್ ಎಕಾನಮಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಕಾನಮಿ ವೀಕ್ ಆಗ್ಬೋದು ಅನ್ನುವಂಥ ಏನಾದರೂ ಡೈರೆಕ್ಷನ್ಸ್ ಸಿಗ್ತಾ ಹೋದರೆ ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಸ್ವಲ್ಪ ಮಟ್ಟಿಗೆ ಸೆಲ್ಲಿಂಗ್ ಪ್ರೆಷರ್ ಬರುತ್ತೆ. ಅದೇ ರೀಸನ್ನಿಂದ ಬ್ಯಾಂಕ್ ನಿಫ್ಟಿಯಲ್ಲಿ ವೀಕ್ನೆಸ್ ಕಾಣಿಸ್ತಿದೆ. ಸೊ ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ಗಳನ್ನು ಕೂಡ ಅಕ್ಯುಮುಲೇಟ್ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಒಂದು ಆಪರ್ಚುನಿಟಿ ಇಲ್ಲಿ ಕ್ರಿಯೇಟ್ ಆಗ್ತದೆ. ಸೊ ಬ್ಯಾಂಕ್ಗಳಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಎಕಾನಮಿ ಮೇಲೆ ಇಂಪ್ಯಾಕ್ಟ್ ಬರ್ಬೋದು ಅನ್ನುವಂಥ ರೀಸನ್ನಿಂದ ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ಗಳು ಕರೆಕ್ಟ್ ಆಗ್ತದೆ. ಸೊ ಗ್ಯಾಸ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಇವತ್ತು ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ನೋಡೋದಕ್ಕೆ ಸಿಕ್ತು. ಅದಾನಿ ಟೋಟಲ್ ಗ್ಯಾಸ್, ಗುಜರಾತ್ ಗ್ಯಾಸ್, MGL, IGL ಸ್ಟಾಕ್ಗಳು ಪಾಸಿಟಿವ್ ಟ್ರೇಡ್ ಆಗಿದೆ. ಇದಕ್ಕೆ ರೀಸನ್ ಗೌರ್ಮೆಂಟ್ನ ಒಂದು ಡೈರೆಕ್ಷನ್ ಆಗಿರುತ್ತೆ. ಸೊ LPG ಸಪ್ಲೈಯನ್ನು, ಡೊಮೆಸ್ಟಿಕ್ ಔಟ್ಪುಟ್ಟನ್ನು ಇನ್ಕ್ರೀಸ್ ಮಾಡಬೇಕು ಅಂತ ಗೌರ್ಮೆಂಟ್ ಆಲ್ರೆಡಿ ಗ್ಯಾಸ್ ಕಂಪ್ನಿಗಳಿಗೆ ಒಂದು ಸ್ಟೇಟ್ಮೆಂಟನ್ನು ಇಶ್ಯೂ ಮಾಡಿದ್ದಾರೆ. ಅಂದರೆ ಅವರ ಟೋಟಲ್ ಪ್ರೊಡಕ್ಷನ್ ಕೆಪಾಸಿಟಿ ಏನಿದೆ ಅದರ 100%ನಷ್ಟು ಕೆಪಾಸಿಟಿಯನ್ನು ಪ್ರೊಡ್ಯೂಸ್ ಮಾಡಬೇಕು ಅನ್ನೋದು ಗೌರ್ಮೆಂಟ್ನ ಉದ್ದೇಶ ಆಗಿರುತ್ತೆ. ಸೊ ಮಿಡ್ಲ್ ಈಸ್ಟ್ನಿಂದ ಏನು ಇಂಪೋರ್ಟ್ಸ್ ಬರಬೇಕಾಗಿತ್ತು ಅದು ಕಡಿಮೆ ಆಗ್ತಿರೋದು ಕಾಣಿಸ್ತಿದೆ. ಸೊ ಆಲ್ರೆಡಿ ನ್ಯೂಸ್ನಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡ್ತಿರ್ತೀರ, LPG ಶಾರ್ಟೇಜಸ್ ಆಗ್ತಿದೆ. ಅದನ್ನು ಸರಿಹೊಂದಿಸೋದಕ್ಕೆ ಭಾರತದಲ್ಲಿ ಎಷ್ಟು ಗ್ಯಾಸ್ ಪ್ರೊಡಕ್ಷನ್ನ ಮಾಡ್ಬೋದು ಅಷ್ಟನ್ನು ಕೂಡ ನಾವು ಕಂಪ್ಲೀಟಾಗಿ ಮಾಡಬೇಕು ಅನ್ನೋದು ಗೌರ್ಮೆಂಟ್ನ ಒಂದು ಡೈರೆಕ್ಷನ್ ಆಗಿದೆ. ಸೊ ಆಟೋಮ್ಯಾಟಿಕಲಿ ಗ್ಯಾಸ್ ಕಂಪನಿಗಳು ಹೆಚ್ಚಿನ ಒಂದು ಪ್ರೊಡಕ್ಷನನ್ನು ಮಾಡಿದಾಗ ಸಪ್ಲೈ ಕೂಡ ಸ್ಟ್ರಾಂಗ್ ಆಗಿರುತ್ತೆ. ಹಾಗೆ ಈ ಒಂದು ಸಿಚುವೇಷನ್ನ ಲಾಭವನ್ನು ಪಡ್ಕೊಂಡು ಪ್ರೈಸ್ ಕೂಡ ಸ್ವಲ್ಪ ಇನ್ಕ್ರೀಸ್ ಆಗ್ಬೋದು. ಅದು ಕೂಡ ಈ ಕಂಪನಿಗಳಿಗೆ ಪಾಸಿಟಿವ್ ಆಗಿರುತ್ತೆ. ಆ ರೀಸನ್ನಿಂದ ಗ್ಯಾಸ್ ಸ್ಟಾಕ್ಗಳಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ತು. ಅದಾನಿ ಟೋಟಲ್ ಗ್ಯಾಸ್ 20%ನಷ್ಟು ಇವತ್ತು ಗೇನ್ ಆಗಿದೆ. ಪರಾಗ್ ಪಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ನ ಪೋರ್ಟ್ಫೋಲಿಯೋನಲ್ಲಿ ಕೂಡ ಚೇಂಜಸ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಸೊ 5-6 ತಿಂಗಳ ಹಿಂದೆ ರಾಜೀವ್ ಟಕ್ಕರ್ ಅವರು MCXನಲ್ಲಿ ತಮ್ಮ ವೆಯ್ಟೇಜನ್ನು ಇನ್ಕ್ರೀಸ್ ಮಾಡಿದರು. MCX ಸ್ಟಾಕ್ ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿತ್ತು. ಆಲ್ಮೋಸ್ಟ್ ಸ್ಟಾಕ್ ಪ್ರೈಸಸ್ ಡಬಲ್ ಆಗೋದು ಕೂಡ ಕಾಣಿಸಿತ್ತು. ಅದಾದಮೇಲೆ ಸ್ಟಾಕ್ನಲ್ಲಿ ಅಡ್ಜಸ್ಟ್ಮೆಂಟ್ ನೋಡೋದಕ್ಕೆ ಸಿಕ್ತು. ಸೊ ಈಗ ಅವರು MCXನ್ನು ಪೋರ್ಟ್ಫೋಲಿಯೋನಿಂದ ಆಚೆ ಇಟ್ಟಿದ್ದಾರೆ. MGL, IGL ಸ್ಟಾಕ್ಗಳನ್ನು ಪೋರ್ಟ್ಫೋಲಿಯೋಗೆ ಆ್ಯಡ್ ಮಾಡ್ಕೊಂಡಿದ್ದಾರೆ. ಸೊ ಪರಾಗ್ ಪಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ನಲ್ಲಿ ಈ ರೀತಿಯ ಚೇಂಜಸ್ ರೆಗ್ಯುಲರ್ ಆಗಿ ನಮಗೆ ನೋಡೋದಕ್ಕೆ ಸಿಗ್ತಿರುತ್ತೆ. ಯಾವ ಸೆಕ್ಟರ್ ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡುತ್ತೆ ಅಂತ ಅವರು ಅನಲೈಸ್ ಮಾಡಿ ಸ್ಟಾಕ್ಗಳನ್ನು ಆ್ಯಡ್ ಮಾಡ್ಕೋತಾರೆ. ಸೊ ಯಾರೆಲ್ಲ ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಿರ್ತೀರಾ, ಫ್ಲೆಕ್ಸಿ ಕ್ಯಾಪ್ ಕ್ಯಾಟಗರಿಯಲ್ಲಿ ಪರಾಗ್ ಪಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡನ್ನು ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಇಟ್ಕೊಳ್ಳೋದು ಒಂದು ಬೆಟರ್ ಚಾಯ್ಸ್ ಆಗುತ್ತೆ. ಬೇಕಾದರೆ ನೀವು ಅಬ್ಸರ್ವ್ ಮಾಡಿ, ಮಾರ್ಕೆಟ್ನಲ್ಲಿ ಕರೆಕ್ಷನ್ ಇದ್ದಾಗ ಕೂಡ ಈ ಒಂದು ಫಂಡ್ನಲ್ಲಿ ಅಷ್ಟಾಗಿ ಫ್ಲಕ್ಚುಯೇಷನ್ಸ್ ಕಾಣಿಸೋದಿಲ್ಲ. ಈ ಫಂಡ್ ಸ್ಟೇಬಲ್ ಆಗಿ ಟ್ರೇಡ್ ಆಗ್ತಿರುತ್ತೆ. ವಾರಿಯರ್ ರಿನ್ಯೂಯಬಲ್ ಟೆಕ್ನಾಲಜಿ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 3% ಅರೌಂಡಲ್ಲಿ ಗೇನ್ ನೋಡೋದಕ್ಕೆ ಸಿಕ್ಕಿದೆ. 300 ಮೆಗಾವ್ಯಾಟ್ ಸೋಲಾರ್ ಪವರ್ ಪ್ಲಾಂಟ್ EPC ಆರ್ಡರ್ ಕಂಪನಿಗೆ ಸಿಕ್ಕಿದೆ. ಇಂಜಿನಿಯರಿಂಗ್, ಪ್ರೊಕ್ಯೂರ್ಮೆಂಟ್, ಕನ್ಸ್ಟ್ರಕ್ಷನ್ ಸರ್ವಿಸಸನ್ನು ವಾರಿಯರ್ ರಿನ್ಯೂಯಬಲ್ ಟೆಕ್ನಾಲಜೀಸ್ ಪ್ರೊವೈಡ್ ಮಾಡ್ತಾರೆ. ಈ ಒಂದು ಆರ್ಡರ್ನ ನ್ಯೂಸ್ನಿಂದ ಸ್ಟಾಕ್ ಪಾಸಿಟಿವ್ ಆಗಿ ಟ್ರೇಡ್ ಆಯಿತು. ಸೊ ಯೂನಿಯನ್ ಕ್ಯಾಬಿನೆಟ್ ಜಲ್ ಜೀವನ್ ಮಿಷನನ್ನು ಎಕ್ಸ್ಟೆಂಡ್ ಮಾಡಬೇಕು ಅಂತ ಇದ್ದಾರೆ. ಸೊ 2026ರವರೆಗೂ ಈ ಒಂದು ಜಲ್ ಜೀವನ್ ಮಿಷನ್ ಇತ್ತು, ಅದನ್ನು 2028ಕ್ಕೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇದು ಶಕ್ತಿ ಪಂಪ್ಸ್, ರೋಟೋ ಪಂಪ್ಸ್, ವಾಟೆಕ್ ವಾಬಾಗ್ ಈ ರೀತಿಯ ಸ್ಟಾಕ್ಗಳಿಗೆ ಪಾಸಿಟಿವ್ ಆಗಿರುತ್ತೆ. ಸೊ ಭಾರತದಾದ್ಯಂತ ಎಲ್ರಿಗೂ ಕೂಡ ಕುಡಿಯುವ ನೀರು ಸಿಗಬೇಕು ಅನ್ನೋದು ಗೌರ್ಮೆಂಟ್ನ ಉದ್ದೇಶ ಆಗಿತ್ತು. ಆದ್ದರಿಂದ ಅವರು ಜಲ್ ಜೀವನ್ ಮಿಷನನ್ನು ಸ್ಟಾರ್ಟ್ ಮಾಡಿದರು. ಸೊ ಈ ಒಂದು ಮಿಷನ್ನ ಅಂಡರಲ್ಲಿ ಸಾಕಷ್ಟು ಪಂಪ್ ಕಂಪನೀಸ್ ಸೋಲಾರ್ ಪಂಪ್ಸ್ಗಳನ್ನು ಕೂಡ ಇಶ್ಯೂ ಮಾಡ್ತಿದ್ದಾರೆ. ಸೊ ಈ ಒಂದು ಮಿಷನ್ ಎಕ್ಸ್ಟೆಂಡ್ ಆಗಿರೋದು ಈ ಪಂಪ್ ಕಂಪನಿಗಳಿಗೆ ಪಾಸಿಟಿವ್ ನ್ಯೂಸೇ ಆಗಿರುತ್ತೆ. HG ಇನ್ಫ್ರಾ ಕಂಪನಿಗೆ 401 ಕೋಟಿಯ ಆರ್ಡರ್ ಸಿಕ್ಕಿದೆ. ಈ ಒಂದು ಕಂಪನಿಯ ಆರ್ಡರ್ ಬುಕ್ ಸ್ಟ್ರಾಂಗ್ ಆಗ್ತಿರೋದು ಕಾಣಿಸ್ತಿದೆ. ಈ ಒಂದು ನ್ಯೂಸ್ನಿಂದ ಸ್ಟಾಕ್ ಇವತ್ತು ಬೆಳಿಗ್ಗೆ 10%ಗೂ ಹೆಚ್ಚಾಗಿ ಗೇನ್ ಆಗಿತ್ತು. 6% ಗೇನ್ನೊಂದಿಗೆ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಇನ್ನೊಂದು ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಕಂಪನಿ ದಿಲೀಪ್ ಬಿಲ್ಡ್ಕಾನ್ಗೆ ಕೂಡ 1850 ಕೋಟಿಯ ಆರ್ಡರ್ ಸಿಕ್ಕಿದೆ. ಈಗ ಕಂಪನಿಯ ಟೋಟಲ್ ಆರ್ಡರ್ ಬುಕ್ 30,000 ಕೋಟಿ ಅರೌಂಡಲ್ಲಿ ನೋಡೋದಕ್ಕೆ ಸಿಗ್ತದೆ. ಒಂದು ಸ್ಟ್ರಾಂಗ್ ಆರ್ಡರ್ ಬುಕ್ಕನ್ನು ದಿಲೀಪ್ ಬಿಲ್ಡ್ಕಾನ್ ಕೂಡ ಮೇಂಟೈನ್ ಮಾಡ್ತಿದ್ದಾರೆ. ಸ್ಟಾಕ್ ಇವತ್ತು 1%ನಷ್ಟು ಕರೆಕ್ಟ್ ಆಯಿತು. ಬಟ್ ಆರ್ಡರ್ನ ನ್ಯೂಸ್ ಖಂಡಿತವಾಗ್ಲೂ ಪಾಸಿಟಿವ್ ಆಗುತ್ತೆ. ಲಾಂಗ್ ಟರ್ಮ್ನಲ್ಲಿ ಖಂಡಿತವಾಗ್ಲೂ ಸ್ಟಾಕ್ ಅದಕ್ಕೆ ರಿಯಾಕ್ಟ್ ಮಾಡುತ್ತೆ. ಬ್ಲೂ ಸ್ಟಾರ್ ಕಂಪನಿ ಹೊಸ ರೇಂಜ್ನ
ರೂಮ್ ಏರ್ ಕಂಡೀಷನರ್ಸ್ಗಳನ್ನು ಲಾಂಚ್ ಮಾಡಿದ್ದಾರೆ. ಇನ್ನೇನು ಬೇಸಿಗೆ ಕಾಲ ಕೂಡ ಬರ್ತಿದೆ, ಏರ್ ಕಂಡೀಷನರ್ಸ್ಗಳಿಗೆ ಡಿಮ್ಯಾಂಡ್ ಕೂಡ ಇನ್ಕ್ರೀಸ್ ಆಗುತ್ತೆ. ಈ ಒಂದು ನ್ಯೂಸ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 3% ಜಂಪ್ ನೋಡೋದಕ್ಕೆ ಸಿಗ್ತದೆ. ಸೊ ಏರ್ ಕಂಡೀಷನರ್ ರಿಲೇಟೆಡ್ ಸ್ಟಾಕ್ಗಳು ಮುಂದಿನ ಒಂದೆರಡು ತಿಂಗಳ ಕಾಲ ಫೋಕಸ್ನಲ್ಲಿ ಇರುತ್ತೆ. ರೈಲ್ಟೆಲ್ ಕಂಪನಿಗೆ ಕೂಡ 115 ಕೋಟಿಯ ಆರ್ಡರ್ ಸಿಕ್ಕಿದೆ. ಪವರ್ ಗ್ರಿಡ್ ಕಂಪನಿ ಕಡೆಯಿಂದ ಈ ಒಂದು ಆರ್ಡರ್ನ ರೈಲ್ಟೆಲ್ ಪಡ್ಕೊಂಡಿದ್ದಾರೆ. ಬಟ್ ಈ ಒಂದು ಆರ್ಡರ್ ನ್ಯೂಸ್ನಿಂದ ಸ್ಟಾಕ್ನಲ್ಲಿ ಅಷ್ಟೇನು ಪಾಸಿಟಿವಿಟಿ ಕಾಣಲಿಲ್ಲ. 1.7% ಡೌನ್ಸೈಡ್ನೊಂದಿಗೆ ರೈಲ್ಟೆಲ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೊ ನಜಾರಾ ಟೆಕ್ ಸ್ಟಾಕ್ ಬೆಳಿಗ್ಗೆ 4% ಗೇನ್ ಆಗಿತ್ತು. ಇದಕ್ಕೆ ರೀಸನ್ ಮಾರ್ಗನ್ ಸ್ಟ್ಯಾನ್ಲಿ ಈ ಕಂಪನಿಯಲ್ಲಿ 69 ಕೋಟಿ ಅಮೌಂಟ್ನ ಶೇರ್ಸ್ಗಳನ್ನ ಪರ್ಚೇಸ್ ಮಾಡಿದ್ದಾರೆ. ಈ ನ್ಯೂಸ್ನಿಂದ ಸ್ಟಾಕ್ ಬೆಳಗ್ಗೆ ಪಾಸಿಟಿವ್ ಆಗಿ ಟ್ರೇಡ್ ಆದರೂ ಕೂಡ ಆಮೇಲೆ ಮಾರ್ಕೆಟ್ ವೀಕ್ನೆಸ್ನ ರೀಸನ್ನಿಂದ ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ. ಬಟ್ ಮಾರ್ಗನ್ ಸ್ಟ್ಯಾನ್ಲಿ ಅಂತ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ಗಳು ಶೇರ್ಸ್ಗಳನ್ನ ಪರ್ಚೇಸ್ ಮಾಡಿದಾಗ ಖಂಡಿತವಾಗ್ಲೂ ಅದು ಪಾಸಿಟಿವ್ ಮೊಮೆಂಟಮ್ಗೆ ಕಾರಣ ಆಗುತ್ತೆ. IPOಗಳ ವಿಚಾರಕ್ಕೆ ಬಂದಾಗ ರಜಪೂತನ ಸ್ಟೇನ್ಲೆಸ್ IPOನ ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಯಿತು. ರಿಟೇಲ್ ಕ್ಯಾಟಗರಿ ಕೇವಲ 0.3 ಟೈಮ್ ಸಬ್ಸ್ಕ್ರೈಬ್ ಆಯಿತು. HNI ಕ್ಯಾಟಗರಿ 2.5 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. QIB ಕ್ಯಾಟಗರಿಯಲ್ಲಿ 2.5 ಟೈಮ್ನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ತು. ಯಾವುದೇ ರೀತಿಯ ಪ್ರೀಮಿಯಂ ಕಾಣಿಸ್ತಿಲ್ಲ. ಈ ಒಂದು IPO ಕೂಡ ಫ್ಲಾಟ್ ಆಗಿ ಲಿಸ್ಟ್ ಆಗುವಂಥ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಹಾಗೆ ಇನ್ನೋವಿಷನ್ನಲ್ಲಿ 2ನೇ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. ರಿಟೇಲ್ ಕ್ಯಾಟಗರಿ ಇನ್ನೂ ಕೂಡ 0.1 ಟೈಮ್ನಷ್ಟು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ. QIB ಕ್ಯಾಟಗರಿಯಲ್ಲಿ ನಿನ್ನೆ ದಿನವೇ 1 ಟೈಮ್ನ ಸಬ್ಸ್ಕ್ರಿಪ್ಷನ್ ಬಂದಿತ್ತು. HNI ಕ್ಯಾಟಗರಿ ಕೂಡ ಕೇವಲ 0.2 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ನಿನ್ನೆವರೆಗೂ ಯಾವುದೇ ರೀತಿಯ ಪ್ರೀಮಿಯಂ ಇರಲಿಲ್ಲ. ಇವತ್ತು 59 ರೂಪಾಯಿಯ ಪ್ರೀಮಿಯಂ ಕಾಣಿಸ್ತಿದೆ. ಬಟ್ ಇಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ಡಿಸಿಷನ್ಸ್ಗಳನ್ನು ತಗೋಬೇಕಾಗತ್ತೆ. ಸೊ ನಾಳೆ ಸಡನ್ ಆಗಿ ಪ್ರೀಮಿಯಂ ಡ್ರಾಪ್ ಆಗುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಆದ್ದರಿಂದ ಈ ಒಂದು ಟೆನ್ಸ್ ಸಿಚುವೇಶನ್ಸ್ಗಳಲ್ಲಿ IPOಗಳನ್ನು ಅವಾಯ್ಡ್ ಮಾಡೋದು ಬೆಟರ್ ಆಗುತ್ತೆ. ಸೊ ಇವತ್ತು ಸೆಡಮ್ಯಾಕ್ IPO ಮಾರ್ಕೆಟ್ನಲ್ಲಿ ಲಿಸ್ಟ್ ಆಯಿತು. ಒಂದು ಫ್ಲಾಟ್ ಲಿಸ್ಟಿಂಗ್ ಬರ್ಬೋದು ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ 14% ಪ್ರೀಮಿಯಂನೊಂದಿಗೆ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಕಂಪನಿ ಸೆಟ್ ಮಾಡಿದಂಥ ಪ್ರೈಸ್ 1352 ರೂಪಾಯಿ ಆಗಿತ್ತು. 1535 ಪ್ರೈಸ್ನಲ್ಲಿ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಲಿಸ್ಟ್ ಆದಮೇಲೆ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಬಂತು. ಬಟ್ ಸ್ಟಿಲ್ 7% ಹೈಯರ್ ಲೆವೆಲ್ನಲ್ಲೇ ಸ್ಟಾಕ್ ಕ್ಲೋಸಿಂಗನ್ನು ಕೊಟ್ಟಿದೆ. ಸೊ ಸೆಡಮ್ಯಾಕ್ ಒಳ್ಳೆ ಒಂದು ಲಿಸ್ಟಿಂಗನ್ನು ಕೊಟ್ಟಿದೆ. ಅದೇ ರೀತಿಯ ಪರ್ಫಾರ್ಮೆನ್ಸ್ ಮೇ ಬಿ ಇನ್ನೋವಿಷನ್ನಲ್ಲಿ ಕೂಡ ಬರ್ಬೋದು. ಬಟ್ ಇದೇ ರೀತಿಯಲ್ಲಿ ಲಿಸ್ಟ್ ಆಗುತ್ತೆ ಅಂತ ಪ್ರೆಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಅನ್ಸರ್ಟಿನಿಟಿ ಇರೋದ್ರಿಂದ IPOಗಳನ್ನು ಅವಾಯ್ಡ್ ಮಾಡೋದು ಬೆಟರ್ ಆಗುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.